ಕೆಸಿಇಟಿ 2026ಕ್ಕೆ ರೆಡಿಯಾಗ್ತಿದ್ದೀರಾ? ಹಾಗಾದ್ರೆ ಈ ಮುಂದಿನ ಕೆಲವು ನಿಮಿಷಗಳನ್ನ ಬಹಳ ಗಮನವಿಟ್ಟು ಕೇಳಿ. ಯಾಕಂದ್ರೆ ಇದು ನಿಮ್ಮ ಕಾಲೇಜ್, ನಿಮ್ಮ ಬ್ರಾಂಚ್ ಅಷ್ಟೇ ಅಲ್ಲ, ನಿಮ್ಮ ಇಡೀ ಕೆರಿಯರ್ನ ದಾರಿಯನ್ನೇ ಬದಲಾಯಿಸಬಹುದು. ಪ್ರತಿ ವರ್ಷ ಸಾವಿರಾರು ಸ್ಟೂಡೆಂಟ್ಸ್ ಒಂದೇ ಒಂದು ಸಣ್ಣ ತಪ್ಪು ನಿರ್ಧಾರದಿಂದ ಒಳ್ಳೊಳ್ಳೆ ಅವಕಾಶಗಳನ್ನ ಕಳ್ಕೊಳ್ತಾರೆ. ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಆದ್ರೆ ಸರಿಯಾದ ಟೈಮಲ್ಲಿ ಸರಿಯಾದ ಗೈಡೆನ್ಸ್ ಇರೋದಿಲ್ಲ. ಸೊ ಈಗ ನಾವು ಕೆಸಿಇಟಿ 2026ರ ಅಲ್ಟಿಮೇಟ್ ಸ್ಟ್ರಾಟಜಿ ಏನು ಅನ್ನೋದನ್ನ ಡಿಕೋಡ್ ಮಾಡೋಣ. ಮೊದಲಿಗೆ ಈ ಒಂದು ಲೈನಿನ ನಿಮ್ಮ ಮನಸ್ಸಲ್ಲಿ ಅಚ್ಚೊತ್ತಿಟ್ಕೊಳ್ಳಿ. ನಿಮ್ಮ ರ್ಯಾಂಕ್ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲ್ಲ, ನಿಮ್ಮ ನಿರ್ಧಾರಗಳು ನಿರ್ಧರಿಸುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮಗೆ ಬಂದಿರೋ ರ್ಯಾಂಕ್ ಒಂದ್ ಕಡೆ, ಆದ್ರೆ ನೀರು ತಗೊಳ್ಳೋ ಸ್ಮಾರ್ಟ್ ನಿರ್ಧಾರಗಳು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಪವರ್ಫುಲ್. ಸರಿ, ಹಾಗಿದ್ರೆ ಮೊದಲನೇ ಸೆಕ್ಷನ್ಗೆ ಹೋಗೋಣ, ದ ಕೆಸಿಇಟಿ ರಿಯಾಲಿಟಿ ಚೆಕ್. ಯಾವುದೇ ಸ್ಟ್ರಾಟಜಿ ಮಾಡೋಕ್ ಮುಂಚೆ ನಾವು ಆಡೋ ಆಟದ ಗ್ರೌಂಡ್ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಸೊ ಕೆಸಿಇಟಿ ಅಂದ್ರೆ ನಿಜವಾಗ್ಲೂ ಏನು ಅನ್ನೋದನ್ನ ಮೊದಲು ನೋಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಕೆಸಿಇಟಿ ಅಂದ್ರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಇದೇ ಹೆಬ್ಬಾಗ್ಲು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ 3 ಸೇರಿ ಒಟ್ಟು 180 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಎಲಿಜಿಬಿಲಿಟಿ ಕೂಡ ತುಂಬಾನೇ ಸಿಂಪಲ್. ಪಿಸಿಎಂಲ್ಲಿ ಮಿನಿಮಮ್ 45% ಇದ್ರೆ ಸಾಕು. ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಕಡಿಮೆ ಫೀಸ್. ಇದರಿಂದ ಎಷ್ಟೋ ಜನಕ್ಕೆ ಇಂಜಿನಿಯರಿಂಗ್ ಕನಸು ನನಸಾಗುತ್ತೆ. ಓಕೆ, ಈಗ ಸೆಕ್ಷನ್ 2 ಕಾಲೇಜ್ ಟಿಯರ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ತುಂಬಾ ವಿದ್ಯಾರ್ಥಿಗಳು ಮತ್ತೆ ಪೇರೆಂಟ್ಸ್ ತಲೆಕೆಡಿಸ್ಕೊಳ್ಳೋ ವಿಚಾರ. ಯಾವ ಟಿಯರ್ ಕಾಲೇಜ್ ಬೆಸ್ಟ್ ಅಂತ. ಆದ್ರೆ ಈ ಟಿಯರ್ ಅನ್ನೋ ಕಾನ್ಸೆಪ್ಟ್ನಲ್ಲೇ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಬನ್ನಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಈ ಟೇಬಲ್ ನೋಡಿ. ಸಾಮಾನ್ಯವಾಗಿ ಕಾಲೇಜ್ಗಳನ್ನ ಹೀಗೆ 4 ಟಿಯರ್ ಆಗಿ ವಿಂಗಡಿಸಬಹುದು. ಟಿಯರ್ ಎಸ್ ಅಂದ್ರೆ ಟಾಪ್ ಆಫ್ ದಿ ಟಾಪ್. ಇದಕ್ಕೆ 10,000 ಒಳಗಿನ ರ್ಯಾಂಕ್ ಬೇಕೇ ಬೇಕು. ಉದಾಹರಣೆಗೆ ಆರ್ವಿಸಿ, ಬಿಎಂಸಿಇ. ಅಡಿದು ಟಿಯರ್ ಎ. ಇವು ಕೂಡ ಪ್ರೀಮಿಯಂ ಕಾಲೇಜ್ಗಳು. 5,000 ರ್ಯಾಂಕ್ ಒಳಗಿದ್ರೆ ಸಿಗೋ ಚಾನ್ಸ್ ಇರುತ್ತೆ. ಟಿಯರ್ ಬಿ ಕಾಲೇಜ್ಗಳು 15,000 ರ್ಯಾಂಕ್ವರೆಗೂ ಒಳ್ಳೆ ಆಪ್ಷನ್. ಮತ್ತೆ ಟಿಯರ್ ಸಿ. ಇದು 40,000ಕ್ಕಿಂತ ಹೆಚ್ಚು ರ್ಯಾಂಕ್ ಇದ್ದೋರ್ಗೆ ಸಿಗುವಂಥ ಕಾಲೇಜ್ಗಳು. ಆದ್ರೆ ಇಲ್ಲೊಂದು ಕಹಿ ಸತ್ಯ, ಅಥವಾ ನಿಜವಾದ ಸತ್ಯ ಇದೆ. ಅದೇನೆಂದ್ರೆ, ಲಾಂಗ್ ಟರ್ಮಲ್ಲಿ ನಿಮ್ಮ ಕೆರಿಯರ್ಗೆ ಕಾಲೇಜಿನ ಬ್ರ್ಯಾಂಡ್ ನೇಮ್ಗಿಂತ ಜಾಸ್ತಿ ಮುಖ್ಯವಾಗೋದು ನಿಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸ್, ನಿಮ್ಮ ಗಿಟ್ ಹಬ್ ಪ್ರೊಫೈಲ್ ಮತ್ತು ನೀವು ಮಾಡಿರೋ ಇಂಟರ್ನ್ಶಿಪ್ಗಳು. ನೆನಪಿಡಿ, ಕಾಲೇಜು ಒಂದು ಎನ್ವಿರಾನ್ಮೆಂಟ್ ಕೊಡ್ಬೋದು, ಆದ್ರೆ ನಿಮ್ಮ ಭವಿಷ್ಯ ರೂಪಿಸೋದು ನಿಮ್ಮ ಸ್ವಂತ ಎಫರ್ಟ್ಸ್ ಮಾತ್ರ. ಈಗ 3ನೇ ಸೆಕ್ಷನ್. ಇದು ಅತ್ಯಂತ ಪ್ರಮುಖವಾದದ್ದು, ಬ್ರಾಂಚ್ ಸೆಲೆಕ್ಷನ್. ಇದು ಎಷ್ಟು ಮುಖ್ಯ ಅಂದ್ರೆ ಕೆಲವೊಮ್ಮೆ ಕಾಲೇಜ್ ಆಯ್ಕೆಗಿಂತನೂ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಇದು ನಿಮ್ಮ ಮುಂದಿನ 40 ವರ್ಷದ ಕರಿಯರ್ನ ದಿಕ್ಕನ್ನೇ ನಿರ್ಧಾರ ಮಾಡುವಂತಹ ಒಂದು ಸ್ಟ್ರಾಟಜಿಕ್ ನಿರ್ಧಾರ. ಈ ಚಾರ್ಟ್ ನೋಡಿ, ಇದು ಸದ್ಯದ ಮಾರುಕಟ್ಟೆಯ ರಿಯಾಲಿಟಿಯನ್ನ ಸ್ಪಷ್ಟವಾಗಿ ತೋರಿಸ್ತಿದೆ. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಸಿಎಸ್ಸಿ ಡಿಮ್ಯಾಂಡ್ 100ಕ್ಕೆ 100ರಷ್ಟು ಇದೆ. ಅದರ ಹಿಂದೆನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ಅಂದ್ರೆ ಎಐಎಂಎಲ್ ಕೂಡ ಇದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಸಿಇ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂದ್ರೆ ಜಾಬ್ ಮಾರ್ಕೆಟ್ ಸದ್ಯಕ್ಕೆ ಈ ಬ್ರಾಂಚ್ಗಳ ಸುತ್ತಲೇ ಗಿರಿಕಿ ಹೊಡಿತಿದೆ. ಸದ್ಯದ ಜಾಬ್ ಮಾರ್ಕೆಟ್ ಪ್ರಕಾರ ಬ್ರಾಂಚ್ಗಳನ್ನ ಹೀಗೆ ಒಂದು ಆರ್ಡರ್ನಲ್ಲೇ ನೋಡ್ಬೋದು. ಸಿಎಸ್ಸಿ ಅತಿ ಹೆಚ್ಚು ಡಿಮ್ಯಾಂಡ್, ಅತಿ ಹೆಚ್ಚು ಸ್ಯಾಲರಿ. ಎಎಂಐಎಲ್ ಮತ್ತೆ ಐಎಸ್ಸಿ ಕೂಡ ಹೆಚ್ಚು ಕಡಿಮೆ ಸಿಎಸ್ಸಿಗೆ ಸಮನಾಗಿ ನಿಲ್ಲುತ್ತೆ. ಇಸಿಇ ಬಗ್ಗೆ ಹೇಳಲೇಬೇಕು. ಇದು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಎರಡರಲ್ಲೂ ಆಸಕ್ತಿ ಇಲ್ಲೋರಿಗೆ ಒಂದು ಸೂಪರ್ ವರ್ಸಟೈಲ್ ಆಯ್ಕೆ. ಮೆಕ್ಯಾನಿಕಲ್, ಸಿವಿಲ್ನಂತಹ ಕೋರ್ ಬ್ರಾಂಚ್ಗಳು ಸ್ಟೇಬಲ್ ಆಗಿವೆ, ಆದರೆ ಗ್ರೋತ್ ಸ್ವಲ್ಪ ನಿಧಾನ. ಇದು ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಫೇಸ್ ಮಾಡೋ ಒಂದು ದೊಡ್ಡ ಗೊಂದಲ. ಟಾಪ್ ಕಾಲೇಜ್ನಲ್ಲಿ ಆವ್ರೇಜ್ ಬ್ರಾಂಚ್ ತಗೋಬೇಕಾ ಅಥವಾ ಆವ್ರೇಜ್ ಕಾಲೇಜ್ನಲ್ಲಿ ಟಾಪ್ ಬ್ರಾಂಚ್ ತಗೋಬೇಕಾ? ನಮ್ಮ ಸಲಹೆ ತುಂಬಾನೇ ಕ್ಲಿಯರ್. ಟಾಪ್ ಕಾಲೇಜು ಒಂದು ಬ್ರ್ಯಾಂಡ್ ಕೊಡುತ್ತೆ, ನಿಜ. ಆದ್ರೆ ಇವತ್ತಿನ ಜಗತ್ತಲ್ಲಿ ಸ್ಕಿಲ್ಸ್ಗಿರೋ ಬೆಲೆ ಬ್ರ್ಯಾಂಡ್ಗಿಲ್ಲ. ಹಾಗಾಗಿ ಒಂದು ಡೀಸೆಂಟ್ ಟಿಯರ್ ಬಿ ಕಾಲೇಜ್ನಲ್ಲಿ ಸಿಎಸ್ಇ ಅಥವಾ ಎಎಂಐಎಲ್ ಸಿಕ್ರೆ ಅದು ಟಿಯರ್ ಎಸ್ ಕಾಲೇಜ್ನ ಒಂದು ಕೋರ್ ಬ್ರಾಂಚ್ಗಿಂತ ಬೆಟರ್ ಆಪ್ಷನ್ ಆಗೋ ಸಾಧ್ಯತೆನೇ ಹೆಚ್ಚು. ಬನ್ನಿ 4ನೇ ಸೆಕ್ಷನ್ಗೆ ಹೋಗೋಣ, ಆಪ್ಷನ್ ಎಂಟ್ರಿ ಮಾಸ್ಟರ್ ಪ್ಲಾನ್. ಇಲ್ಲಿವರೆಗೂ ಥಿಯರಿ ಮಾತಾಡಿದ್ದಾಯಿತು, ಈಗ ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡೋ ಟೈಮ್. ಇದು ಅತ್ಯಂತ ಕ್ರಿಟಿಕಲ್ ಸ್ಟೆಪ್. ಇಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರೂ ಅಷ್ಟೇ, ಇಡೀ ಆಟ ಉಲ್ಟಾ ಆಗ್ಬಿಡುತ್ತೆ.
ರಿಸರ್ವೇಷನ್ನ ಪವರ್ನ ಯಾವತ್ತೂ ಕಡಿಮೆ ಅಂದಾಜು ಮಾಡಬೇಡಿ. ನಿಮ್ಮ ಜನರಲ್ ರ್ಯಾಂಕ್ 1 ಇದ್ರೆ ನಿಮ್ಮ ಕ್ಯಾಟಗರಿ ರ್ಯಾಂಕ್ ಅದಕ್ಕಿಂತ 2ರಿಂದ 5 ಪಟ್ಟು ಬೆಟರ್ ಇರಬಹುದು. ಅಂದ್ರೆ ಇದು ನಿಮ್ಗೊಂದು ಸೂಪರ್ ಪವರ್ ಕೊಟ್ಟ ಹಾಗೆ. ಇದರಿಂದ ಎಷ್ಟೋ ಒಳ್ಳೆ ಕಾಲೇಜ್ಗಳ ಬಾಗಿಲು ತೆರೆಯುತ್ತೆ. ಹಾಗೆಯೇ ಹೈದರಾಬಾದ್ ಕರ್ನಾಟಕ ಅಂದ್ರೆ HK ರಿಸರ್ವೇಷನ್ ಇದ್ರೆ ಅದನ್ನಂತೂ ಖಂಡಿತವಾಗಿಯೂ ಬಳಸ್ಕೊಳ್ಳಿ. ಈ ನಂಬರ್ ನೋಡಿ 30+. ಇದನ್ನ ನಿಮ್ಮ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ 10-20 ಆಪ್ಷನ್ ಹಾಕಿ ಸುಮ್ನೆ ಆಗೋದಲ್ಲ. ಮಿನಿಮಮ್ ಅಂದ್ರೆ ಕನಿಷ್ಠ 30ಕ್ಕಿಂತ ಹೆಚ್ಚು ಆಯ್ಕೆಗಳನ್ನ ಫಿಲ್ ಮಾಡ್ಲೇಬೇಕು. ಇದು ನಾನ್ ನೆಗೋಷಿಯೇಬಲ್. ಯಾಕಂದ್ರೆ ಎಷ್ಟು ಹೆಚ್ಚು ಆಪ್ಷನ್ ಹಾಕ್ತಿರೋ ಅಷ್ಟು ಒಳ್ಳೆ ಸೀಟ್ ಸಿಗೋ ಚಾನ್ಸ್ ಜಾಸ್ತಿ. ಸಕ್ಸಸ್ಗೆ ಇಲ್ಲಿದೆ ಒಂದು ಸಿಂಪಲ್ 5 ಸ್ಟೆಪ್ ಪ್ಲಾನ್. 1. ಮಿನಿಮಮ್ 30+ ಆಪ್ಷನ್ ಫಿಲ್ ಮಾಡಿ. 2. ನಿಮ್ಮ ಲಿಸ್ಟ್ನ ಟಾಪಿನಲ್ಲಿ ರ್ಯಾಂಕ್ ಬಗ್ಗೆ ತಲೆಕೆಡ್ಸದೆ ನಿಮ್ಮ ಡ್ರೀಮ್ ಕಾಲೇಜ್ಗಳನ್ನೇ ಹಾಕಿ. 3. ಎಲ್ಲ ಕೌನ್ಸಿಲಿಂಗ್ ರೌಂಡ್ಗಳಲ್ಲೂ ಭಾಗವಹಿಸಿ ಅಪ್ಗ್ರೇಡ್ ಆಗೋ ಚಾನ್ಸ್ ಮಿಸ್ ಮಾಡ್ಕೋಬೇಡಿ. 4. KEA ಬಿಡೋ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡಿ ನಿಮ್ಮ ಲಿಸ್ಟ್ನ ಫೈನ್ ಟ್ಯೂನ್ ಮಾಡಿ. ಕೊನೆಯದಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮೊದಲೇ ರೆಡಿ ಮಾಡಿಟ್ಕೊಡಿ. ಸರಿ, ಈಗ ಕೊನೆಯ ಸೆಕ್ಷನ್ಗೆ ಬರೋಣ. 2030ರ ಕರಿಯರ್ ರೋಡ್ ಮ್ಯಾಪ್. ಅಡ್ಮಿಷನ್ ಅನ್ನೋದು ಜರ್ನಿಯ ಮೊದಲ ಹೆಜ್ಜೆ ಅಷ್ಟೇ. ನಿಜವಾದ ಮ್ಯಾರಥಾನ್ ಶುರು ಆಗೋದೇ ಮುಂದಿನ 4 ವರ್ಷಗಳಲ್ಲಿ. ಆ ಜರ್ನಿ ಹೇಗಿರಬೇಕು ಅನ್ನೋದೇ ಈ ಸೆಕ್ಷನ್. ಇದನ್ನೊಂದು 4 ವರ್ಷದ ಮಿಷನ್ ಅಂತ ಅನ್ಕೊಳ್ಳಿ. ಮೊದಲನೇ ವರ್ಷ ಫಂಡಮೆಂಟಲ್ಸ್ ಅಂದ್ರೆ ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್ಸ್ನ ಗಟ್ಟಿ ಮಾಡ್ಕೊಳ್ಳಿ. 2ನೇ ವರ್ಷ ರಿಯಲ್ ಪ್ರಾಜೆಕ್ಟ್ಗಳನ್ನ ಮಾಡೋಕೆ ಶುರು ಮಾಡಿ. 3ನೇ ವರ್ಷ ಒಳ್ಳೆ ಇಂಟರ್ನ್ಶಿಪ್ ಮಾಡಿ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. 4ನೇ ವರ್ಷ ಪ್ಲೇಸ್ಮೆಂಟ್ಗೆ ಬೇಕಾದ ಆಪ್ಟಿಟ್ಯೂಡ್, ಕೋಡಿಂಗ್, ಇಂಟರ್ವ್ಯೂ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಮಾಡಿದ್ರೆ 2030ರಲ್ಲಿ ಇಂಡಸ್ಟ್ರಿಗೆ ನೀವೊಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಎಂಟ್ರಿ ಕೊಡ್ತೀರಾ. ಕೊನೆಯದಾಗಿ ಈ ಒಂದು ಮಾತನ್ನ ಯಾವತ್ತೂ ಮರಿಬೇಡಿ. 2030ರಲ್ಲಿ ನಿಮ್ಮ ಪ್ಲೇಸ್ಮೆಂಟ್ ಟೈಮಲ್ಲಿ ನಿಮ್ಮ KCET ರ್ಯಾಂಕ್ ಎಷ್ಟು ಅಂತ ಯಾರೂ ಕೇಳಲ್ಲ. ಆಗ ಮ್ಯಾಟರ್ ಆಗೋದು ಒಂದೇ, ನಿಮ್ಮ ವರ್ಕ್ ಎಥಿಕ್, ಅಂದ್ರೆ ನಿಮ್ಮ ಶ್ರಮ ಮತ್ತು ನಿಮ್ಮ ಕೌಶಲ್ಯ. ನೀವು ಯಾವ ಕಾಲೇಜಲ್ಲೇ ಇರಿ, ಆ 4 ವರ್ಷ ನೀವು ಎಷ್ಟು ಹಾರ್ಡ್ವರ್ಕ್ ಮಾಡ್ತೀರಾ ಅನ್ನೋದೇ ನಿಮ್ಮ ಫ್ಯೂಚರ್ನ ನಿರ್ಧಾರ ಮಾಡುತ್ತೆ. ನೆನ್ಪಿಡಿ, ರ್ಯಾಂಕ್ ಅಲ್ಲ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಶ್ರಮವೇ ನಿಜವಾದ ಗೆಲುವು.